ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ಶಿವರಾತ್ರಿ ಹಬ್ಬಕ್ಕೆ ಶಿವನಿಗೆ ನೈವೇದ್ಯಕ್ಕೆ ಅಂತ ಹೇಳಿ ತಂಬಿಟ್ಟು ಅಂತ ಹೇಳಿ ಮಾಡ್ತಾರಲ್ಲ, ಆ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಇಲ್ಲಿ ನಾನು 1 kg ಆಗಷ್ಟು ಕೋಕೋನಟ್ ಪೌಡರ್ನ ತೊಗೊಂಡಿದ್ದೀನಿ. ಕೋಕೋನಟ್ ಪೌಡರ್ ಅಂದರೆ ಕೊಬ್ಬರಿ ತುರಿನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 1/4 kg ಅಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ 1 ಕಪ್ಪಷ್ಟು ಅಕ್ಕಿನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ, ಹುರಿದು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 kg ಅಷ್ಟು ಹುರ್ಗಡ್ಲೆನ ತೊಗೊಂಡಿದ್ದೀನಿ. ಹಾಗೆ 1 kg ಅಷ್ಟು ಇಲ್ಲಿ ಕಡಲೆ ಬೀಜನ ತೊಗೊಂಡಿದ್ದೀನಿ. ಚೆನ್ನಾಗಿ ಹುರಿದು ಅದನ್ನು ಮೇಲೆ ಇರೋಂಥ ಸಿಪ್ಪೆನ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 100 ಗ್ರಾಮ್ಸ್ ಅಷ್ಟು ಗಸಗಸೆನ ತೊಗೊಂಡಿದ್ದೀನಿ. ಸೊ ಇವಾಗ ಒಂದೊಂದು ಹಾಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನಾನು ಹುರ್ಗಡ್ಲೆನ ಚೆನ್ನಾಗಿ ಎಲ್ಲ ಪೌಡರ್ ಮಾಡ್ಕೊತಾ ಇದ್ದೀನಿ, ಅಂದರೆ ಸ್ವಲ್ಪ ತರಿಯಾಗಿ ಪೌಡರ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಪೌಡರ್ ಮಾಡಿಕೊಂಡ್ರೆ ಸಾಕು. ನಮಗೆ ಕಡಲೆ ಬೀಜ ಎಲ್ಲ ಸ್ವಲ್ಪ ಸ್ವಲ್ಪ ಸಿಗಬೇಕು, ಆ ರೀತಿ ಪೌಡರ್ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಗ್ರೈಂಡ್ ಆದರೆ ಸಾಕು. ಈಗ ನಾನು ಏನು ಕೊಬ್ಬರಿ ತುರಿ ಇಟ್ಕೊಂಡಿದ್ನೋ ಅದರೊಳಗಡೆ ಹಾಕ್ಕೊತಾ ಇದ್ದೀನಿ ಎಲ್ಲ ಕಡಲೆ ಬೀಜನ. ನಾವು ಆಲ್ಮೋಸ್ಟ್ 1 kg ಅಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಇದೇ ರೀತಿ ಎಲ್ಲನೂ ಪೌಡರ್ ಮಾಡಿ ಹಾಕೊಳ್ಳೋಣ. ಸೊ ಚೆನ್ನಾಗಿ ಹುರಿದು ಇಟ್ಕೊಂಡಿರಬೇಕು. ಹಾಗೆ ಇಲ್ಲಿ ಸ್ವಲ್ಪ ಹಾಗೇನೂ ಹಾಕ್ಕೊತಾ ಇದ್ದೀನಿ. ಸೊ ನಿಮಗೆ ಬೇಕು ಅಂದರೆ ಹಾಗೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನೀವು ಆರಾಮ್ಸೆ ನೀವು ಪೌಡರ್ ಮಾಡಿನೂ ಬೇಕಾದರೆ ಹಾಕ್ಕೋಬೋದು. ಇಲ್ಲಿ ನಾನು ಇಲ್ಲಿ ಅಕ್ಕಿನ ಚೆನ್ನಾಗಿ ಹುರ್ಕೊಂಡು ಪೌಡರ್ ಮಾಡ್ಕೊಂಡಿರೋಂಥ ಅಕ್ಕಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಸೊ ರೈಸ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ರೈಸ್ನ ಹುರಿದು ಪೌಡರ್ ಮಾಡ್ಕೋಬೇಕು. ಸೊ ಫೈನ್ ಪೌಡರ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಹುರ್ಗಡ್ಲೆನೂ ಪೌಡರ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಅಷ್ಟೇ ತರಿಯಾಗಿ ಪೌಡರ್ ಮಾಡ್ಕೋಬೇಕು. ಸ್ವಲ್ಪ ಹಾಗೇನೂ ಹಾಕ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಹಾಗೆ ಅಲ್ಲಲ್ಲಾಗಿ ತಂಬಿಟ್ಟಲ್ಲಿ ನಮಗೆ ಅಲ್ಲಲ್ಲಿ ಹುರ್ಗಡ್ಲೆ ಕಡಲೆ ಬೀಜ ಎಲ್ಲ ಸಿಕ್ಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಹಾಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಗಸಗಸೆನೂ ಪೌಡರ್ ಮಾಡಿ ಹಾಕ್ಕೊತಾ ಇದ್ದೀನಿ. ಗಸಗಸೆ ಕಂಪಲ್ಸರಿ ಪೌಡರ್ ಮಾಡಲೇಬೇಕು, ಇಲ್ಲಾಂದರೆ ಬಾಯಿಗೆ ಒಂಥರ ಆ ಫ್ಲೇವರ್ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಪೌಡರ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಎಳ್ಳು ಅಷ್ಟೇ ಸ್ವಲ್ಪ ಹಾಗೇನೂ ಹಾಕ್ಕೊತಾ ಇದ್ದೀನಿ. ಇನ್ನು ಮಿಕ್ಕಿರೋದೆಲ್ಲ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಅಷ್ಟೇ ಸ್ವಲ್ಪ ತರಿಯಾಗಿ ಪೌಡರ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ ಪೌಡರ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ವೈಸು. ಸೊ ಎಷ್ಟೊಂದು ಜನ ಬರೀ ಅಕ್ಕಿ ಪೌಡರಲ್ಲೇ ಮಾಡ್ತಾರೆ, ರೈಸ್ ಪೌಡರಲ್ಲಿ. ಸೊ ಅಷ್ಟು ಚೆನ್ನಾಗಿರೋದಿಲ್ಲ ರೈಸ್ ಪೌಡರ್. ಸೊ ಈಗ ಎಲ್ಲದನ್ನು ಪೌಡರ್ ಮಾಡ್ಕೊಂಡು ಆಗಿದೆ. ಈಗ ಫೈನಲ್ಲಾಗಿ ನಾವು ಏಲಕ್ಕಿ ಪೌಡರ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಕ್ವಾಂಟಿಟಿ ಜಾಸ್ತಿ ಮಾಡೋದ್ರಿಂದ ಸ್ವಲ್ಪ ಏಲಕ್ಕಿ ಜಾಸ್ತಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಹುರ್ಗಡ್ಲೆ ಹಾಗೆ ಕಡಲೆ ಬೀಜ ಅದೆಲ್ಲನೂ 1 kg ಕ್ವಾಂಟಿಟಿ ತೊಗೊಂಡಿರೋದ್ರಿಂದ ಸೊ 1 ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇದು ಮೈನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಚೆನ್ನಾಗಿ ಯಾವ ರೀತಿ ಮಿಕ್ಸ್ ಮಾಡ್ಕೊತೀವೋ ಆ ರೀತಿ ತುಂಬ ಚೆನ್ನಾಗಿ ಬರುತ್ತೆ ಉಂಡೆಗಳು. ಸೊ ಇಲ್ಲಿ ನಾವು ಮಿಕ್ಸಿಂಗ್ ಪ್ರೋಸೆಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಕೈಯಲ್ಲಿ ಬೇಕಾದ್ರೆ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೋದು. ಸೊ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಏನು ಹಾಕಿರ್ತೀವಿ ಕೊಬ್ಬರಿ ತುರಿನ ಹಾಗೆ ಕಡಲೆ ಬೀಜ ಹುರ್ಗಡ್ಲೆ ಇದೆಲ್ಲ ಚೆನ್ನಾಗೆಲ್ಲ ಮಿಕ್ಸ್ ಆಗಿಬಿಡುತ್ತೆ. ಸೊ ಮಿಕ್ಸ್ ಆದಾಗ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ತಂಬಿಟ್ಟು ಅಂತ ಹೇಳ್ಬೋದು. ಸೊ ಈಗೆಲ್ಲ ಮಿಕ್ಸ್ ಮಾಡಿದ್ದಾಗಿದೆ. ಇಲ್ಲಿ ನಾನು 1 kg ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಪಾಕ ಮಾಡೋದಕ್ಕೋಸ್ಕರ. ಇಲ್ಲಿ 1-2 ಗ್ಲಾಸಷ್ಟು ವಾಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಫಸ್ಟಿಗೆ ಬೆಲ್ಲನ ಫಿಲ್ಟ್ರ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾವು ಈ ತಂಬಿಟ್ಟು ಮಾಡೋದ್ರಿಂದ ಬೆಲ್ಲ ಮೇಯ್ನ್ ಫಿಲ್ಟರ್ ಮಾಡಬೇಕಾಗತ್ತೆ, ಏಕೆಂದರೆ ಬೆಲ್ಲದಲ್ಲಿ ಸ್ವಲ್ಪ ಗಲೀಜೆಲ್ಲ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ನಾವು ಫಿಲ್ಟರ್ ಮಾಡ್ಕೋಬೇಕು. ಇಲ್ಲಾಂದರೆ ನಮಗೆ ತಂಬಿಟ್ಟಲ್ಲಿ ಅಲ್ಲಲ್ಲಿ ಮಣ್ಣು ಆ ಥರದ್ದೆಲ್ಲ ಸಿಕ್ಕಿದಾಗ ಸೊ ಆವಾಗ ಅಷ್ಟು ಚೆನ್ನಾಗಾಗೋದಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟು ಈ ರೀತಿ ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಂಡು ನಾವು ಫಿಲ್ಟರ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ಇದು ಆಲ್ಮೋಸ್ಟ್ ಕರಗಿದೆ. ಇವಾಗ ನಾವು ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಸೊ ದೊಡ್ಡದೊಂದು ಫಿಲ್ಟರ್ನ ತೊಗೊಂಡು ಈ ರೀತಿ ಒಂದು ಬೌಲಲ್ಲಿ ಇಟ್ಕೊಂಡು ಸೊ ಈಗ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಫಿಲ್ಟರ್ ಮಾಡ್ಕೊಳೋದಂತ. ಇಲ್ಲಿ ಕಾಲು ಭಾಗ ಬೆಲ್ಲ ಹಾಗೇ ಇದೆ. ಸೊ ಇದನ್ನು ನೀವು ಅದೇ ಬಿಸಿ ಪಾಕದಲ್ಲಿಟ್ಟು ಸೊ ಅದನ್ನು ಚೆನ್ನಾಗಿ ಒಂದು ಸ್ಟಿಕ್ ತೊಗೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಅದನ್ನು ಚೆನ್ನಾಗಿ ಕರಗುತ್ತೆ.
ಸೊ ಈಸಿಯಾಗೆ ಕರಗುತ್ತೆ. ನೀವು ಮತ್ತೆ ಮತ್ತೆ ಏನು ಕರಗಿಸ್ಬೇಕು ಅಂತ ಏನಿಲ್ಲ. ಇವಾಗ ಜಸ್ಟ್ ಆ ಬಿಸಿ ವಾಟ್ರಲ್ಲಿ ಇಟ್ಬಿಟ್ರೆ, ಬೆಲ್ಲದ ನೀರಲ್ಲಿ ಇಟ್ಕೊಂಡು ಇದೇ ರೀತಿ ಹಿಂಗೆ ಸ್ಮ್ಯಾಶ್ ಮಾಡಿದ್ರೆ ನೀಟಾಗಿ ಎಲ್ಲ ಬಂದ್ಬಿಡುತ್ತೆ. ಸೊ ನೋಡ್ಬೋದು ಎಷ್ಟು ಅದರಲ್ಲಿ ಕಸ ಇರುತ್ತೆ ಅಂತ ತೋರಿಸ್ತೀನಿ ಈಗ. ಸೊ ಮಣ್ಣು ಆ ಥರದ್ದೆಲ್ಲ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಬೆಲ್ಲನ ಈ ರೀತಿ ಕರಗಿಸಿ ಹಾಕ್ಕೋಬೇಕು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಗಲೀಜಿದೆ ಅಂತ. ಸೊ ಈ ರೀತಿ ನಾವು ಕರಗಿಸ್ಬಿಟ್ಟು ಇದನ್ನು ಇವಾಗ ಮತ್ತೆ ಪಾಕಕ್ಕೆ ಬರೋ ಥರ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಸೊ ಈಗ ಐ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಪಾಕ ರೆಡಿ ಆಗೋವರೆಗೂ ವೆಯ್ಟ್ ಮಾಡೋಣ. ಈಗ ಇಲ್ಲಿ ನಾನು ಒಂದೆಳೆ ಪಾಕ ಆದರೆ ಸಾಕು, ತುಂಬ ಪಾಕ ಬರಬೇಕು ಅಂತ ಏನಿಲ್ಲ. ತುಂಬ ಪಾಕ ತೊಗೊಂಡ್ರೆ ನಿಮಗೆ ಗಟ್ಟಿ ಆಗಿಬಿಡುತ್ತೆ ಉಂಡೆ, ಅಷ್ಟು ಸಾಫ್ಟ್ ಇರೋದಿಲ್ಲ. ಇವಾಗ ನಾನು ತೋರಿಸ್ತಾ ಇರೋದು ತುಂಬ ಸಾಫ್ಟಾಗಿ ನಾವು ಬಾಯಲ್ಲಿ ಕಚ್ಚಿದ್ರೇ ಆರಾಮ್ಸೆ ಬರಬೇಕು, ಆ ರೀತಿ ಆರಾಮಾಗಿ ತಿನ್ನೋ ಥರ ಇರಬೇಕು, ಆ ರೀತಿ ತೋರಿಸ್ತಾ ಇರೋದು. ತುಂಬ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳ್ಬೋದು ಈ ಮೆಷರ್ಮೆಂಟಲ್ಲಿ ಮಾಡಿದ್ರೆ. ಇಲ್ಲಿ ನಾನು ಎಲ್ಲ ಆಲ್ಮೋಸ್ಟ್ 1 kg ತೊಗೊಂಡಿರೋದ್ರಿಂದ ಸೊ ಬೆಲ್ಲನೂ 1 kg ತೊಗೊಂಡಿದ್ದೀನಿ. ಪರ್ಫೆಕ್ಟಾಗಿ ಏನು ನಾನು ತೊಗೊಂಡಿದ್ದೀನೋ ಅದಕ್ಕೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ ಇಷ್ಟು ಪಾಕನೂ. ಸೊ ಇವಾಗ ನಾನು ಒಂದು ಬೌಲಲ್ಲಿ ವಾಟರ್ನ ಆ್ಯಡ್ ಮಾಡ್ಕೊಂಡು ಕೋಲ್ಡ್ ವಾಟರ್ನ ಪಾಕನ ಚೆಕ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಇನ್ನೂ ಪಾಕ ಬಂದಿಲ್ಲ, ಸೊ ಇನ್ನೂ ಬಾಯ್ಲ್ ಆಗಬೇಕು. ಇಲ್ಲಿ ಅನ್ಕೊತಾ ಇರ್ಬೋದು ಇಲ್ಲಿ ಏನು ಇಷ್ಟೊಂದು ವಾಟ್ರ್ ಹಾಕ್ಕೊಂಡಿದ್ದೀನಿ ಅಂತ. ಸೊ ನೀರು ಕಮ್ಮಿ ಹಾಕ್ಕೊಂಡ್ರೆ ಬೇಗ ಪಾಕ ಬರುತ್ತೆ, ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಹೇಳ್ಬೋದು ಪಾಕ ಬರೋದಕ್ಕೆ. ಸೊ ಏನು ತೊಂದರೆ ಇಲ್ಲ, ಇದಕ್ಕೆ ತುಂಬ ಏನು ಪಾಕ ಬರಬೇಕು ಅಂತ ಏನಿಲ್ಲ. ಸೊ ನಾನಿಲ್ಲಿ ನಾನು ಏನು ಪೌಡರ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನೋ ಅಷ್ಟಕ್ಕೆ ಕರೆಕ್ಟಾಗಿ ಮೆಷರ್ಮೆಂಟ್ 2 ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡಿರೋದ್ರಿಂದ ನನಗೆ ಪಾಕ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ, ಅಷ್ಟು ಸ್ವೀಟ್ ಇರೋದಿಲ್ಲ. ಸೊ ಎಲ್ಲ ಮೀಡಿಯಮಾಗಿ ಬರೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಈಗ ನೋಡಿದ್ರಲ್ಲ, ಇಷ್ಟು ಮಾತ್ರ ಆದರೆ ಸಾಕು, ಒಂದೆಳೆ ಪಾಕ ಬಂದರೆ ಸಾಕು, ನಾವು ಆರಾಮ್ಸೆ ಮಾಡ್ಕೋಬೋದು. ಸೊ ಈಗ ಆಲ್ಮೋಸ್ಟ್ ಬಂದಿದೆ ಪಾಕ. ಸೊ ಇವಾಗ ನಾವು ಉಂಡೆ ಯಾವ ರೀತಿ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತೀನಿ. ಸೊ ಪಾಕನ ಈ ರೀತಿ ಟಚ್ ಮಾಡಿದೆ ಈ ರೀತಿ ಅಂಟಿಸ್ತಾ ಇರಬೇಕು, ಅಂದರೆ ಒಂದೆಳೆ ಥರ ಬಂದರೆ ಸಾಕು. ಈಗ ನಾನು ಒಂದು ದೊಡ್ಡದೊಂದು ಸ್ಪೂನ್ನ ತೊಗೊಂಡು ಈ ರೀತಿ ಮಾಡಿಕೊಂಡು ನಾನು ಈಗ ಸ್ವಲ್ಪನೇ ಪಾಕನ ಹಾಕ್ಕೊತಾ ಇದ್ದೀನಿ. ಸೊ ಒಂದೇ ಸರಿ ಹಾಕಿ ಕಲಿಸ್ಕೋಬಾರ್ದು. ಸೊ ಸ್ವಲ್ಪನೇ ಪಾಕನ ಹಾಕ್ಕೊಂಡು ಈಟಲ್ಲಿರಬೇಕು, ಸಿಮ್ಮಲ್ಲಿ ಹಾಕ್ಕೊಬೇಕು ನಾವು ಪಾಕ ಮಾಡಿರೋದನ್ನು. ಸೊ ಸಿಮ್ಮಲ್ಲಿ ಹಾಕ್ಕೊಂಡು ಈ ರೀತಿ ಸ್ವಲ್ಪನೇ ನಾವು ಉಂಡೆಗೆ ಕಲಿಸ್ಕೋಬೇಕು. ನೋಡಿಕೊಂಡು ಫಸ್ಟಿಗೆ 2 ಹ್ಯಾಂಡ್ಸು ಯೂಸ್ ಮಾಡಬೇಕು. ಈ ರೀತಿ ಫಸ್ಟಿಗೆ ಪೌಡರ್ ಹಾಕ್ಕೋಬೇಕು, ಹಾಗೆಯೇ ಪೌಡರ್ ಹಾಕ್ಕೊಂಡು ಈ ರೀತಿ ಒತ್ಕೊಂಡ್ರೆ ನಮಗೆ ನೀಟಾಗಿ ಉಂಡೆ ಬರುತ್ತೆ. ಸೊ ಬಿಸಿ ಪಾಕ ಇರೋದ್ರಿಂದ ಸ್ವಲ್ಪ ಪೌಡರ್ನ ತೊಗೊಂಡು ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಸೊ ನಮಗೆ ಅಷ್ಟೊಂದು ಬಿಸಿ ಮುಟ್ಟೋದಕ್ಕಾಗಲ್ವಲ್ಲ, ನೀವು ಒಂದು ಕೈಲೂ ಮಾಡ್ಕೋಬೋದು, ಬಟ್ ನಂಗೆ ಒಂದು ಕೈಲಿ ಪರ್ಫೆಕ್ಟಾಗಿ ಬರೋದಿಲ್ಲ ಉಂಡೆ ಎಲ್ಲ. ಸೊ ಅದಕ್ಕೋಸ್ಕರ ನಾನು 2 ಹ್ಯಾಂಡ್ಸು ಯೂಸ್ ಮಾಡ್ತೀನಿ. ಸೊ ನಿಮಗೂ ಯಾವ ರೀತಿ ಅನುಕೂಲ ಆದರೆ ಆ ರೀತಿ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲ ಆಲ್ಮೋಸ್ಟ್ ಒಂದೇ ಸೈಜಲ್ಲಿ ನಾನು ಉಂಡೆಗಳನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ.